ಪ್ರಕೃತಿ ಯಾವಾಗಲೂ ಸುಂದರವಾಗಿ ಇರುತ್ತೆ, ಆದರೆ ಇವತ್ತು ಯಾಕೋ ತುಂಬ ಸುಂದರವಾಗಿ ಕಾಣಿಸ್ತಿತ್ತು. ಬೆಳಗಿನ ಜಾವ ಸುತ್ತಮುತ್ತ ಕತ್ಲೆ, ಚಿಲಿಪಿಲಿ ಹಕ್ಕಿಗಳು, ಹನಿ ಹನಿಯಾದ ಮಳೆ. ವಾವ್, ವಾಟ್ ಅ ಬ್ಯೂಟಿಫುಲ್ ಮಾರ್ನಿಂಗ್ ಆ್ಯಂಡ್ ವಾಟ್ ಅ ಸ್ಟಾರ್ಟ್ ಟು ಅ ಡೇ ಅಲ್ವಾ? ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಚೈತಾಲಿ ಆ್ಯಂಡ್ ವೆಲ್ಕಮ್ ಟು ಮೈ ಚಾನೆಲ್. ನೀವು ನೋಡಿದ ಹಾಗೆ ನಾವು ಹೊರಟಿರೋದು ಸಕಲೇಶ್ಪುರಕ್ಕೆ. ನಮಗೇನೋ ಎಕ್ಸೈಟ್ಮೆಂಟ್, ಎನರ್ಜಿ ಎಲ್ಲ ಇದೆ, ಆದರೆ ನಾವು ಹೋಗೋದಕ್ಕೆ ನಮ್ಮ ಗಾಡಿಗೂ ಸ್ವಲ್ಪ ಎನರ್ಜಿ ಬೇಕು ತಾನೆ. ಅದಕ್ಕೋಸ್ಕರ ಇಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ನಮ್ಮ ಜರ್ನಿನ ನಾವು ಶುರು ಮಾಡಿದ್ವಿ. ಬೆಳಗ್ಗೆ ಬೇಗ ಎದ್ದಿರೋದ್ರಿಂದ ನಾವೇನು ತಿಂದಿರಲಿಲ್ಲ. ಸೊ ವಿ ಥಾಟ್ ಆನ್ ದ ವೇ ಒಂದು ಹೋಟೆಲಲ್ಲಿ ಸ್ಟಾಪ್ ಮಾಡಿಬಿಟ್ಟು ವಿಲ್ ಹ್ಯಾವ್ ಅ ಬ್ರೇಕ್ಫಾಸ್ಟ್ ಅಂತ. ಸೊ ಇವತ್ತಿನ ಈ ಮಿನಿ ಟ್ರಿಪ್ಪಲ್ಲಿ ನಾವು ಟ್ರಾವೆಲ್ ಮಾಡ್ತಿರೋದು 3 ಮೆಂಬರ್ಸ್, ನಾನು, ನನ್ನ ಹಸ್ಬೆಂಡ್ ಆ್ಯಂಡ್ ಮೈ ಫ್ರೆಂಡ್. ಡೆಸ್ಟಿನೇಷನ್ ಹೇಗಿದೆಯೋ ಗೊತ್ತಿಲ್ಲ, ಆದರೆ ನಾವು ಹೋಗೋ ದಾರಿ ಸುಂದರವಾಗಿದ್ದರೆ ನಾವು ತಲುಪೋ ಜಾಗ ಇನ್ನೂ ಅದ್ಭುತವಾಗಿ ಕಾಣಿಸ್ಬೋದಲ್ವಾ? ನಮ್ಮ ಜೀವನವೂ ಇದೇ ಥರ ಅಲ್ವಾ? ಫ್ಯೂಚರ್ ಹೇಗಿದೆಯೋ ನಮಗೆ ಗೊತ್ತಿಲ್ಲ, ಆದರೆ ನಾವು ನಡೆಯೋ ದಾರಿನ ನಾವು ಸುಂದರವಾಗಿಸ್ಕೊಂಡು ಹೋದರೆ ನಮ್ಮ ಫ್ಯೂಚರ್ ಇನ್ನೂ ಅದ್ಭುತವಾಗಿ ಕಾಣಿಸ್ಬೋದು ಅಂತ ನನ್ನ ನಂಬಿಕೆ. ಏನಂತೀರಾ? ಯಾಕೋ ಈ ದಾರಿಲಿ ಹೋಗ್ತಾ ಇರಬೇಕು ಅಂದರೆ ಈ ಯೋಚನೆ ಬಂತು. ನಿಮಗೂ ಹೀಗೆ ಅನಿಸುತ್ತಾ? ಫೈನಲಿ ವಿ ರೀಚ್ಡ್ ಅವರ್ ಲೊಕೇಶನ್ ಆ್ಯಂಡ್ ಇವತ್ತು ನಾವು ಸ್ಟೇ ಮಾಡ್ತಿರೋ ಪ್ರಾಪರ್ಟಿ ಹೆಸರು ಸ್ಟ್ರೀಮೇಜ್ ರೆಸಾರ್ಟ್. ದಿಸ್ ಇಸ್ ಇನ್ ಸಕಲೇಶ್ಪುರ್. ರೆಸಾರ್ಟ್ ಎಂಟರ್ ಆಗ್ತಿದ್ದಂಗೆ ದೇರ್ ವಾಸ್ ಅ ಬ್ಯೂಟಿಫುಲ್ ಗಾರ್ಡನ್, ಸುತ್ತಾನು ಗ್ರೀನರಿ, ಆ್ಯಂಡ್ ದಿಸ್ ವಾಸ್ ಅ ವೇ ಟು ಅವರ್ ರೂಮ್. ನಮಗೆ ಸಿಕ್ಕಿರೋ ರೂಮಿಂದ ವ್ಯೂ ಅಂತೂ ತುಂಬಾ ಚೆನ್ನಾಗಿತ್ತು. ಹೊರಗಡೆ ಬಂದರೆ ಸಾಕು, ಬಾಲ್ಕನಿ ಹತ್ರ ಬ್ಯೂಟಿಫುಲ್ ಆದ ಸ್ವಿಮ್ಮಿಂಗ್ ಪೂಲ್ ಯು ಕ್ಯಾನ್ ಸಿ. ಈ ರೆಸಾರ್ಟ್ ಆ್ಯಂಬಿಯನ್ಸ್ ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವು ಹೋದ ದಿನ ಸಿಕ್ಕಾಪಟ್ಟೆ ಮಳೆ ಬೇರಿತ್ತು. ಆ ಮಳೆಯಿಂದ ಆ ನೇಚರ್ ಬ್ಯೂಟಿ ಇನ್ನೂ ಎನ್ಹ್ಯಾನ್ಸ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ವಿ ಹ್ಯಾಡ್ ಅ ಲವ್ಲಿ ಟೈಮ್ ದೇರ್. ಇದು ನಮ್ಮ ಡೈನಿಂಗ್ ಏರಿಯಾ ಆಗಿತ್ತು ಆ್ಯಂಡ್ ಒಳಗಡೆ ಸೀಟಿಂಗ್ ಅರೇಂಜ್ಮೆಂಟ್ಸ್ಗೆ ಈ ಚೇರ್ಸ್ ಎಲ್ಲಾನು ವುಡ್ನಿಂದ ಮಾಡಿದ್ದಾರೆ ಆ್ಯಂಡ್ ಇಟ್ ವಾಸ್ ಟೂ ಹೆವಿ ಟು ಲಿಫ್ಟ್ ಯು ನೋ. ಇಲ್ಲಿನ ಫೂಡಿಗೆ ಮಾತ್ರ ನನ್ನ ಕಡೆಯಿಂದ 10 on 10 ಬಿಕಾಸ್ ದ ಫುಡ್ ವಾಸ್ ಟೂ ಗುಡ್. ಬ್ರೇಕ್ಫಾಸ್ಟ್ ಆಗಲಿ, ಮಧ್ಯಾಹ್ನ ಲಂಚ್, ರಾತ್ರಿ ಡಿನ್ನರ್ ಎಲ್ಲನೂ ವಾಸ್ ಅಲ್ಟಿಮೇಟ್. ಇಲ್ಲಿ ಇಂಡೋರ್ ಆ್ಯಂಡ್ ಔಟ್ಡೋರ್ ಆ್ಯಕ್ಟಿವಿಟೀಸ್ ಕೂಡ ಇದೆ. ಸಿನ್ಸ್ ನಾವು ಬಂದಾಗ ತುಂಬಾ ಮಳೆ ಇದ್ದಿದ್ದ ಕಾರಣ ನಮಗೆ ಔಟ್ಡೋರ್ ಆ್ಯಕ್ಟಿವಿಟೀಸ್ ಜಾಸ್ತಿ ಎಕ್ಸ್ಪ್ಲೋರ್ ಮಾಡೋಕ್ಕಾಗಿಲ್ಲ. ಬಟ್ ನಾವು ಇಂಡೋರ್ ಏನೇನೇ ಇದೆಯೋ ಅದನ್ನೆಲ್ಲ ಟ್ರೈ ಮಾಡಿದ್ವಿ. ಇಟ್ ವಾಸ್ ಸೋ ಮಚ್ ಫನ್ ಯು ನೋ. ವಿ ಹ್ಯಾವ್ ಕ್ಯಾರಮ್, ಫೂಸ್ಬಾಲ್, ಆರ್ಚರಿ ಆ್ಯಂಡ್ ಇಲ್ಲಿ ಹೊರಗಡೆ ಶಟಲ್. ಇಲ್ಲಿ ತುಂಬಾ ಸ್ಲಿಪ್ಪರಿ ಆಗಿತ್ತು. ದಿಸ್ ವಾಸ್ ದ ಫನ್ನಿಯೆಸ್ಟ್ ಆ್ಯಕ್ಟಿವಿಟಿ. ನಾವು ತುಂಬಾ ಎಂಜಾಯ್ ಮಾಡಿದ್ದು ಈ ಆ್ಯಕ್ಟಿವಿಟಿಯಲ್ಲಿ. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಮಳೆಯಲ್ಲಿ ಬಿದ್ದು ಎದ್ದು, ಲಾಡ್ ಆಫ್ ಫನ್. ಇವ್ರ ಹತ್ರ ತುಂಬಾ ಡಿಫ್ರೆಂಟ್ ಸ್ಟೇ ಆಪ್ಷನ್ಸ್ ಕೂಡ ಇದೆ. ಕೆಲವೊಂದು ಡೋಮ್ ರೂಮ್, ವುಡನ್ ಹೌಸ್, ಡಿಲೆಕ್ಸ್ ಸೂಟ್ಸ್, ಈ ಥರ ವಿಭಿನ್ನವಾದ ರೂಮ್ ಆಪ್ಷನ್ಸ್ ಇದೆ. ನಮಗೆ ಸಿಕ್ಕಿದ್ದು ಡಿಲೆಕ್ಸ್ ರೂಮ್ ಅಂತ. ಎಸ್, ದಿಸ್ ವಾಸ್ ಆರ್ ರೂಮ್
ಆ್ಯಂಡ್ ಇಲ್ಲಿಂದನೂ ವ್ಯೂ ತುಂಬಾ ಬ್ಯೂಟಿಫುಲ್ ಆಗಿತ್ತು. ದೇ ಆಲ್ಸೋ ಹ್ಯಾವ್ ರೈನ್ ಡ್ಯಾನ್ಸ್ ಪ್ಲೇಸ್. ಐ ಥಿಂಕ್ ಇವಾಗ ಅದನ್ನು ಸ್ವಲ್ಪ ಸ್ಟಾಪ್ ಮಾಡಿದ್ದಾರೆ ಡ್ಯೂ ಟು ದ ರೈನ್. ದಿಸ್ ವಾಸ್ ದ ವ್ಯೂ ದ ನೆಕ್ಸ್ಟ್ ಡೇ ಮಾರ್ನಿಂಗ್. ನಾನು ರೂಮಿಂದ ಹೊರಗೆ ಬಂದಾಗ ಇಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸಿತ್ತು ಗೊತ್ತಾ. ಪ್ರೀವಿಯಸ್ ಡೇ ನೈಟ್ ಅಂತೂ ಸಿಕ್ಕಾಪಟ್ಟೆ ಮಳೆ ಬಂದು ತುಂಬಾ ನೀರಿತ್ತು, ಬಟ್ ನೆಕ್ಸ್ಟ್ ಡೇ ಏನೂ ಇಲ್ಲದೆ ಆ ವೆದರ್ ತುಂಬಾ ಕೂಲ್ ಆ್ಯಂಡ್ ಕಾಮ್ ಆಗಿತ್ತು. ಆ್ಯಂಡ್ ಬ್ರೇಕ್ಫಾಸ್ಟ್ಗೆ ನಮಗೆ ಅಗೇನ್ ತುಂಬಾ ವೆರೈಟಿ ಆಫ್ ಆಪ್ಷನ್ಸ್ ಇತ್ತು. ದೋಸೆ, ಆಪಮ್, ಪೊಂಗಲ್ ಅಂತ ಹೇಳಿಬಿಟ್ಟು. ಆ್ಯಂಡ್ ಅಗೇನ್ ಬ್ರೇಕ್ಫಾಸ್ಟ್ ವಾಸ್ ಆಲ್ಸೋ ಟೂ ಗುಡ್. ನಾವು ರೆಸಾರ್ಟಲ್ಲಿ ಸ್ಟೇ ಮಾಡಿದ್ದು ಒಂದೇ ದಿನ. ಸೊ ಹಾಗಾಗಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ನಾವು ನಮ್ಮ ಮನೆಗೆ ಹೊರಟ್ವಿ. ಸೊ ಇವಾಗ ಟೈಮ್ ಬಂದು 11:30 ಆಗಿದೆ. ನಾವು ಹೊರಟಿದ್ದೀವಿ 11:36. ಓಕೆ, ಇಂಥ ಫ್ರೆಂಡ್ಸ್ಗಳು ಬೇಕು ಅಂದರೆ ಎಕ್ಸಾಕ್ಟ್ ಪ್ರಾಪರ್ ಟೈಮ್ ಹೇಳುವವರು. ಎನಿವೆ, ಸೊ ಬರುವಾಗ ನಮಗೆ ತುಂಬ ಹಸಿವಾಗ್ತಿತ್ತು. ಇವಾಗ ಊಟ ಎಲ್ಲ ಅವೈಲೇಬಲ್ ಇರಲ್ಲ. ಸೊ ನಮಗೊಂದು ಕೆಫೆ ಸಿಕ್ತು, ಬನ್ನಿ ಕೆಫೆ ಅಂತ. ಇದಕ್ಕಿಂತ ಮುಂಚೆನೂ ನಾವು ಬಂದಿದ್ವಿ, ಲೈಕ್ ಚಿಕ್ಕಮಂಗ್ಳೂರು ಸೈಡ್ ಹೋಗುವಾಗ. ವಿ ಗೆಟ್ ರಿಯಲಿ ನೈಸ್ ಕಾಫಿ, ಟೀ ಎಲ್ಲ, ಆ್ಯಂಡ್ ಸ್ವಲ್ಪ ಸ್ಪೈಸಸ್ ಇವೆಲ್ಲ ಸಿಗುತ್ತೆ. ಸೊ ವಿ ಆರ್ ಹೆಡಿಂಗ್ ಟು ದ ಕೆಫೆ. ಈ ಪ್ಲೇಸಲ್ಲಿ ಆ್ಯಕ್ಚುಲಿ ತುಂಬ ಚೆನ್ನಾಗಿರೋ ಕಾಫಿ, ಟೀ, ಸ್ನ್ಯಾಕ್ಸ್ ಎಲ್ಲ ಸಿಗುತ್ತೆ. ಆಲ್ಸೋ ಇಲ್ಲಿ ಸ್ಪೈಸಸ್, ಹರ್ಬಲ್ ಸೋಪ್ಸ್ ಅದೆಲ್ಲನೂ ಅವೈಲೇಬಲ್ ಇದೆ. ನಾವು ಕೆಲವೊಂದು ಸ್ಪೈಸಸ್ನೆಲ್ಲ ಪರ್ಚೇಸ್ ಮಾಡಿ ಒಂದು ಟೀ ಕುಡ್ಕೊಂಡು ಹಾಗೆ ಗಾಸಿಪ್ ಮಾಡಿಕೊಂಡು ಸ್ವಲ್ಪ ಟೈಮಲ್ಲಿ ಸ್ಪೆಂಡ್ ಮಾಡಿಕೊಂಡು ಆ್ಯಂಡ್ ದೆನ್ ವಿ ಲೆಫ್ಟ್. ಸೊ ನಾವಿವಾಗ ಫುಜಾರ್ ಸೋಡಾ ಟ್ರೈ ಮಾಡೋಣ ಅಂತ ಒಂದು ಆನ್ ದ ವೇ ಒಂದು ಸ್ಟಾಪ್ ಮಾಡಿದ್ದೀವಿ. ಸೊ ಇಲ್ಲಿ ಮಟ್ಕ ಸೋಡಾ ಕೂಡ ಇದೆ, ಎಲ್ಲ ವೆರೈಟಿ ಆಫ್ ಸೋಡಾಸ್ ಎಲ್ಲ ಇದೆ. ಸೊ ಲೆಟ್ಸ್ ಟ್ರೈ. ಹಾಯ್, ಸೊ ನಾವು ನಮ್ಮ ಸ್ಟ್ರೀಮ್ ಎಡ್ಜ್ ರೆಸಾರ್ಟಿಂದ ವಿ ಆರ್ ಹೆಡಿಂಗ್ ಬ್ಯಾಕ್ ಟು ಅವರ್ ಹೋಮ್. ನನ್ಗಂತೂ ಇಷ್ಟ ಆಯ್ತು. ಸೊ ನನ್ನ ಜೊತೆ ಬಂದು ಇಬ್ಬರು ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ ವಿಲಾಸ್. ಫಸ್ಟ್ ಮಿಸ್ ಅಮಿತಾ ಅವರೇ, ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್ ಇನ್ ಸ್ಟ್ರೀಮ್ ಎಡ್ಜ್ ರೆಸಾರ್ಟ್? ಹೇಗಾಯ್ತು? ಒಂದು ಯುನೀಕ್ ಎಕ್ಸ್ಪೀರಿಯನ್ಸ್. ನಾವು ಇಷ್ಟರವರೆಗೆ ಮಾಡದ ಎಲ್ಲ ಎಕ್ಸ್ಪೀರಿಯನ್ಸ್ ನಿನ್ನೆ ನಾವು ಮಾಡಿದ್ವಿ. ಸೊ ಫುಡ್ ಎಲ್ಲ ಚೆನ್ನಾಗಿತ್ತು, ಬಟ್ ನೈಟ್ ಅಂತೂ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಸಿಕ್ಕಾಪಟ್ಟೆ ಮಳೆಯಲ್ಲಿ ನೀರೆಲ್ಲ ತುಂಬಾ ಅಂದ್ರೆ ಇಷ್ಟರವರೆಗೆ ನಾವು ನ್ಯೂಸ್ ಅಲ್ಲೆಲ್ಲ ನೋಡ್ತಿದ್ವಿ ಮಳೆ ಬಂದು ಎಲ್ಲ ನೀರ್ ಬರೋದು ಒಳಗಡೆ, ಬಟ್ ನಾವು ನಿನ್ನೆ ಲೈವ್ ಅಲ್ಲಿ ನೋಡಿ ಎಕ್ಸ್ಪೀರಿಯನ್ಸ್ ಆಯ್ತು. ಅದೊಂದು ಡಿಫ್ರೆಂಟ್. ಬಟ್ ಅದು ನಮಗೆ ಕ್ಯಾಪ್ಚರ್ ಅಷ್ಟೊಂದು ಮಾಡಿಲ್ಲ. ನಾವು ಅದು ನೋಡೋದ್ರಲ್ಲಿ ನಮ್ಗೆ ಶಾಕ್ ಆಗಿದೆ, ಏನ್ ಆಗ್ತಿದೆ, ಎಲ್ಲಿ ಹೋಗ್ತಿದೀವಿ ನಾವು. ಅದೊಂದು ಬಿಟ್ರೆ ಮತ್ತೆ ಓವರ್ ಆಲ್ ಇಟ್ ವಾಸ್ ಗುಡ್. ಯಾ, ಚೆನ್ನಾಗಿತ್ತು. ಅಂಡ್ ಇವ್ರ ಹತ್ರ ನಾನು ಕೇಳುದಿಲ್ಲ, ಬಿಕಾಸ್ ಅವ್ರ ಬದ್ಲಿ ನಾನೇ ಮಾತಾಡೋದು. ನನ್ನ ಅರ್ಧಾಂಗಿ ಆಗಿರೋದ್ರಿಂದ ಅವರ ಮಾತು ನಾನೇ ಹೇಳ್ತೀನಿ. ಅವರಿಗೆ ನಾನು ಎಲ್ಲಿರ್ತೀನಿ ಅಲ್ಲಿ ಅವ್ರಿಗೆ ಖುಷಿ ಕಾಣ್ತಾರೆ. ಅದೊಂದು ಬೂಡಿ ಆಗಿರ್ಲಿ, he will enjoy his stay. ಸೊ ಅವ್ರು ಸ್ವಲ್ಪ ಮಾತು ಕಮ್ಮಿ, ಬಟ್ ಅವರ ಮನ್ಸು ನಾನು ಅರ್ಥ ಮಾಡ್ಕೊಳ್ತೀನಿ. ನಮಗೆ ರೆಸಾರ್ಟ್ ಹೇಗಿತ್ತೆ ಅಂತ ಅಷ್ಟು ಗೊತ್ತಿರ್ಲಿಲ್ಲ, ಬಿಕಾಸ್ ನಾವು ಗೂಗಲ್ ಎಲ್ಲ ನೋಡಿದ್ವಿ, ಒಳ್ಳೆ ರಿವ್ಯೂಸ್ ಇತ್ತು. ಬಟ್ ನಮ್ಗೆ ಶೋರ್ ಇತ್ತು ನಾವು ಸೇರಿದಾಗ ಅದು ಏನೇ ಇರ್ಲಿ ಜಾಗ ನಾವು ಎಂಜಾಯ್ ಮಾಡಿ ಇಂಟ್ರೆಸ್ಟಿಂಗ್ ಮಾಡಿಸ್ತೀವಿ ಅಂತ. ಅಂಡ್ ಬಟ್ ಅದು ಕೂಡ ನಮ್ಗೆ ಡಿಸಪಾಯಿಂಟ್ ಮಾಡಿಲ್ಲ. ರೆಸಾರ್ಟ್ ಇಟ್ ವಾಸ್ ರಿಯಲಿ ನೈಸ್, ಫುಡ್ ವಾಸ್ ರಿಯಲಿ ಯಮ್ಮಿ ಅಂಡ್ ಎಂಜಾಯ್ ಮಾಡಿದ್ವಿ. ಸ್ವಲ್ಪ ಮಳೆ ಕಡಿಮೆ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತದೆ ಎಕ್ಸ್ಪೀರಿಯನ್ಸ್. ಅಂದ್ರೆ ನಮಗೆ ಔಟ್ಡೋರ್ ಆಕ್ಟಿವಿಟೀಸ್ ಜಾಸ್ತಿ ಮಾಡ್ಲಿಕ್ಕೆ ಆಗಿಲ್ಲ ಬಿಕಾಸ್ ಆಫ್ ದ ರೈನ್. ಅದೊಂದು ಸ್ವಲ್ಪ ಮಿಸ್ ಆಯ್ತು. ಅದನ್ನ ಬಿಟ್ರೆ ಇಂಡೋರ್ ಎಲ್ಲ ನಾವು ಆಡಿದ್ವಿ, ಮಜಾ ಮಾಡಿದ್ವಿ, ಎಲ್ಲಾನು ಆಯ್ತು. ಯಾ, ಸೊ ವಿ ಹ್ಯಾಡ್ ಅ ಗ್ರೇಟ್ ಸ್ಟೇ. ನೀವು ಯಾರಾದ್ರೂ ಬರೋರಿದ್ರೆ ಸಕಲೇಶ್ಪುರ್ ಸೈಡ್, ಮೂಡಿಗೆರೆ ಸೈಡ್, ಯು ಆಲ್ ಕ್ಯಾನ್ ವಿಸಿಟ್ ದಿಸ್. ಬಟ್ ರೈನಿ ಸೀಸನ್ ಅಲ್ಲಿ ಆದಷ್ಟು ಅವಾಯ್ಡ್ ಮಾಡಿ, ಬಿಕಾಸ್ ನೀವು ಅಷ್ಟೊಂದು ಎಂಜಾಯ್ ಮಾಡಕ್ ಆಗಲ್ಲ ಅಂತ ನನ್ನದೊಂದು ಪರ್ಸನಲ್ ಒಪಿನಿಯನ್. ಅದರ್ ದೆನ್ ದಟ್ ಇಟ್ ವಾಸ್ ಸೊ ಯಾ, that's the end of the video. ನಿಮಗೆ ಇಷ್ಟ ಆಗಿದ್ರೆ do not forget to like, share and mainly subscribe ಮಾಡೋದನ್ನ ಮರಿಬೇಡಿ. Lots and lots of love. Bye.